ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಪಾಪುದು ಗ್ರಾಜುಯೇಷನ್ ಸೆರೆಮನಿ ಇದೆ. ಡೈನಿಂಗ್ ಹಾಲ್ನ ಗ್ರಾಜುಯೇಷನ್ ಸೆರೆಮನಿ ಹಾಲ್ ಥರ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಿದ್ದೀವಿ ನಮ್ಮ ಪಾಪು ಕರ್ಕೊಂಡು. ನಮ್ಮ ಪಾಪುಗೆ ಸ್ಕೂಲ್ ಗ್ರಾಜುಯೇಷನ್ನ ಒಂದು 25 ದಿನ ಮುಂಚೆನೇ, ಅಂದರೆ ಸ್ಕೂಲ್ ಮುಗಿಯೋ 25 ದಿನ ಮುಂಚೆನೇ ಮಾಡಿಬಿಡ್ತಾ ಇದ್ದಾರೆ. ಯಾಕೆಂದರೆ ನೆಕ್ಸ್ಟ್ ಕಾಂಪಿಟೇಷನ್ಸು, ಎಕ್ಸಾಮ್ಸು ಮತ್ತು ಫೋಟೋಸ್ ಎಲ್ಲ ಆಲ್ಬಮ್ಗೆ ಹಾಕೋಕ್ಕೆಲ್ಲ ಬೇಗ ಅನುಕೂಲ ಆಗುತ್ತೆ ಅಂತ ಮುಂಚೆನೇ ಮಾಡಿಬಿಡ್ತಾ ಇದ್ದಾರೆ. ಜಾಗಕ್ಕೆ ಬಂದ್ವಿ, ಅದರ ಒಳಗಡೆನೇ ಇರೋದು, ಅಂದರೆ ಫಂಕ್ಷನ್ ನಡೆಯೋದು. ವಿಡಿಯೋಸ್ನ ನಾನು ತಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ತಗೊಂಡು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಗ್ರಾಜುಯೇಷನ್ ಸೆರೆಮನಿ ಹೇಗಿತ್ತು ಅಂತ. ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಇದೆ, ಬಟ್ ಫಂಕ್ಷನ್ ನಡೆಯೋದು ಈ ಜಾಗದಲ್ಲಿ. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಸೊ ಆಲ್ರೆಡಿ ಜಾಗ ಹೇಳಿದ್ದಾರೆ ಎಲ್ಲಿ ಕೂತ್ಕೋಬೇಕು ಅಂತ. ಹೋಗಿ ಕೂತ್ಕೊಂಡಿರ್ತಾರಲ್ಲ, ಸೀಟ್ ಇಟ್ಕೊಳ್ಳೋದು ಅಷ್ಟೇ. ಇವಾಗ ಟಿಕೆಟ್ ಇಲ್ಲ, ಯಾರಿಗೂ ಟಿಕೆಟ್ ಟೋಕನ್ ಎಲ್ಲ ಕೊಟ್ಟಿಲ್ಲ. ಸೊ ಕೂತ್ಕೊಳ್ಳೋದು ಕ್ಲಾಸ್ ವೈಸ್. ಅದ್ರ ಮುಂದೆ ಹೋಗು, ಅಲ್ಲ ಅದ್ರ ಮುಂದೆ ನಡಿ. ಇಲ್ಲೊಂದು ಫೋಟೋ ಹಬ್ ಥರ ಮಾಡಿದ್ದಾರೆ, ಅಂದರೆ 2026 ಬ್ಯಾಚ್ ಅವರು ಫೋಟೋಶೂಟ್ ಮಾಡ್ಕೊಳ್ಳಿ ಅಂತ. ಹಾಯ್ ಹೇಳ ಅವಳಿಗೆ. ಓಕೆ, 2.5 ವರ್ಷದಿಂದ ನಮ್ಮ ಪಾಪು ಸ್ಕೂಲಿಗೆ ಸೇರಿಕೊಂಡಾಗ ಸುಮಾರು ಜನ ಮಕ್ಕಳಿಗೆ ಸನ್ಮಯ್ ಮತ್ತು ಬೇರೆ ದೇಶದವನು ಇವನು ಅಂತೆಲ್ಲ ಕ್ಯೂರಿಯಾಸಿಟಿ ಇತ್ತು. ಸೊ ಎಲ್ಲ ಮಕ್ಕಳಿಗೂ ಮತ್ತು ಪೇರೆಂಟ್ಸ್ಗೂ ಸನ್ಮಯ್ ಜೊತೆಗೆ ಅವ್ರ ಮಕ್ಕಳು ಫೋಟೋ ತೆಗೆಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಫಾರಿನರ್ ಅಂತ ಅಂದ್ಬಿಟ್ಟು ತುಂಬ ಇಷ್ಟಪಡ್ತಾರೆ. ಇನ್ನು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಎಲ್ಲ ಕ್ಲಾಸ್, ಅಂದರೆ UKG ಇಂದ ಹೋಗ್ತಿರೋ ಮಕ್ಕಳೆಲ್ಲರದ್ದು ಕ್ಲಾಸ್ದು ಫೋಟೋನ ಇಟ್ಟಿದ್ದಾರೆ ಕ್ಲಾಸ್ ವೈಸು. ಅದೇ ನೋಡ್ತಿರ್ತಾರೆ ಕ್ಲಾಸ್ ಹೊಡಿಲಿದ್ದಾಳೆ ಅಂತ. ಇಲ್ಲಿ ಸನ್ಮಾಯ್, ನೀನು ಇದ್ದಾರೆ ಸನ್ಮಾಯ್, ಬ್ಯೂಟಿಫುಲ್. ಎಲ್ಲ ಪೇರೆಂಟ್ಸು ಒಳಗಡೆ ಬಂದು ಕೂತ್ಕೊಂಡ್ವಿ. ಈ ಸಲ ಟಿಕೆಟ್ ಎಲ್ಲ ಏನೂ ಕೊಟ್ಟಿರಲಿಲ್ಲ, ಅಂದರೆ 3 ರೋಸ್ ಬಂದು ಒಂದೊಂದು ಸೆಕ್ಷನ್ ಅವ್ರು ಕೂತ್ಕೋಬೇಕು ಅಂತ ಹೇಳಿದರು. ಸೊ ಫಸ್ಟ್ 3 ಸೀಟ್ಸು ಸೀನಿಯರ್ ಕ್ಲಾಸ್, ಅಂದರೆ UKG ಕ್ಲಾಸ್ 3 ಅವರು, ಆಮೇಲೆ ಕ್ಲಾಸ್ 2 ಅವರು, ಈ ಕಡೆ ಕ್ಲಾಸ್ 1 ಅವರು, ಕ್ಲಾಸ್ 5 ಅವರು, 4 ಅವರು ಆ ಥರ ಕೂತ್ಕೋಬೇಕು ಅಂತೆಲ್ಲ ಹೇಳಿದರು. ಸೊ ಅದೇ ಪ್ರಕಾರ ಯಾರ್ಯಾರು ಬೇಗ ಬರ್ತಾರೋ ಅವ್ರ ಮುಂದೆ ಸೀಟ್ ಇಟ್ಕೊಂಡು ಕೂತಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ಬೇಗ ಬಂದಿದ್ದರು, ಅಂದರೆ ಡೋರ್ ಓಪನ್ ಮಾಡಿದ ತಕ್ಷಣ ಒಳಗಡೆ ಯಾರು ಬೇಗ ಬಂದಿದ್ದಾರೋ ಅದೇ ಥರ. ಸೊ ಯಾರು ರಶ್ಶೆಲ್ಲ ಓಡ್ಕೊಂಡು ಬಂದಿಲ್ಲ, ನಡ್ಕೊಂಡೇ ಸ್ಪೀಡಾಗಿ ಓಡ್ಕೊಂಡು ಹೋದ್ರು ಅಂತಲೇ ಹೇಳ್ಬೋದು. ಇಲ್ಲಿ ಒಂಥರ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗಿ ಒಳ್ಳೆ ಕ್ಲಾಕ್ ಟಿಕ್ ಟಿಕ್ ಅಂತ ಸೌಂಡ್ ಬರ್ತಾ ಇದ್ರೆ ಎಲ್ಲ ಪೇರೆಂಟ್ಸು ಹಿಂದೆ ಮುಂದೆ ಎಲ್ಲ ಕಡೆನೂ ತಿರುಗಿ ನೋಡ್ತಾ ಇದ್ರು. ಅಂದರೆ ಅವ್ರವ್ರ ಮಕ್ಕಳೆಲ್ಲ ಈ ಸೈಡಿಂದ ಬರ್ತಾರಾ, ಆ ಸೈಡಿಂದ ಬರ್ತಾರೆ, ಏನಾದ್ರು ಪರ್ಫಾರ್ಮೆನ್ಸ್ ಕೊಡ್ತಾರಾ ಅಂತ ಎಲ್ಲ ನೋಡ್ತಾ ಇದ್ರು. ಪ್ರೋಗ್ರಾಮ್ ಏನೋ ಸ್ಟಾರ್ಟ್ ಆಯಿತು. ಇವಾಗ ಕಪ್ಪು ಬಟ್ಟೆ ಹಾಕೊಂಡು ಯಾರು ನಿಂತಿದ್ದಾರೋ ಇವರೇನೆ ನಮ್ಮ ಪಾಪು ಶಿಶು ವಿಹಾರದ ಒಬ್ರು ಹೆಡ್ ಮಿಸ್ಟರ್ಸ್, ಅಂದರೆ ಪ್ರಿನ್ಸಿಪಲ್ ಅಂತ ಹೇಳ್ತಾರಲ್ಲ ಅವರು. ಇವರು ಖುಷಿಯಾಗಿ ಎಲ್ಲರ ಮುಂದೆ ಸ್ಟೇಜ್ ಮೇಲೆ ಮಾತಾಡ್ತಿರೋದಿದೆ. ಫಸ್ಟ್ ಟೈಮ್ ನೋಡ್ತಿರೋದು. ಯಾವಾಗಲೂ ಕೋಪದಲ್ಲ ಇರ್ತಾರೆ, ಇವತ್ತು ಫಸ್ಟ್ ಅವ್ರು ನಗ್ನಗ್ತಾ ಮಾತಾಡ್ತಿರೋದು ನೋಡ್ತಾ ಇರೋದು ನಾನು. ಇಲ್ಲಿರೋ 3 ಜನ ಕಿಂಡರ್ ಗಾರ್ಡನ್ನ ಇಂಗ್ಲಿಷ್ ಟೀಚರ್ಸ್ ಇವರು, ಮತ್ತು ಸ್ಪೋರ್ಟ್ಸ್ ಕೂಡ ತಗೋತಾರೆ. And capable young students. I've had the pleasure of teaching many of these students over the past year, and it has been wonderful watching them continue to grow and develop. Although I have only been with these students for 1 semester, it has been a truly memorable experience. In a short time, I've seen how talented, energetic, and unique each child is. Whether it was in the classroom, during performances, games, or daily activities. Proud of you. ಈಗ ನಮ್ಮ ಪಾಪು ಕ್ಲಾಸ್ ಅವರು ಹಾಡ್ಲಕ್ಕೆ ಅಂತ ಬರ್ತಾ ಇದ್ದಾರೆ. LKG ಓದ್ತೀರಾ ಅಂತ ಒಂದು ಹುಡುಗಿ ಕೈಲಿ ಸ್ಟೇಜ್ ಮೇಲೆ ಒಂದು ಸ್ಪೀಚ್ ಕೊಡಿಸ್ತಾ ಇದ್ದಾರೆ, ಅಂದರೆ ಶಾಲೆ ಬಗ್ಗೆ. ನಮ್ಮ ಪಾಪು ಕ್ಲಾಸವರೆಲ್ಲ ಇವಾಗ ಸ್ಟೇಜ್ ಮೇಲೆ ಬಂದು ನಿಂತ್ಕೋತಿದ್ದಾರೆ ಹಾಡಕ್ಕೆ. ಫಸ್ಟ್ ಲೈನು ಹುಡುಗಿರು ಬಂದಿದ್ದಾರೆ, ಸೆಕೆಂಡ್ ಲೈನ್ ಹುಡುಗರು, ನೆಕ್ಸ್ಟ್ ಮತ್ತೆ ಎಕ್ಸ್ಚೇಂಜ್ ಆಗ್ತಾರೆ. ಹುಡುಗಿರು ಹಿಂದೆ ಹೋಗಿ ಹುಡುಗರು ಮುಂದೆ ಬಂದು ನಿಂತ್ಕೊಂಡು ಹಾಡು ಹೇಳ್ತಾರೆ.
ಈಗ ಮಕ್ಕಳೆಲ್ಲರೂ ಗ್ರಾಜ್ಯುಯೇಷನ್ ಡ್ರೆಸ್ ಹಾಕೊಂಡು ಸ್ಟೇಜ್ ಮೇಲೆ ಸರ್ಟಿಫಿಕೇಟ್ ಇಸ್ಕೊಳ್ಳೋಕೆ ಬರ್ತಾ ಇದ್ದಾರೆ. 徐丁丁、王老师、魏胜男、郭修远、韩木星、桑满、星、桑满、张木星、丁子阳。陈雨欣、王许一、江一彤、张家和。ಫಸ್ಟ್ ಲೈನಲ್ಲಿ ಹೆಣ್ಮಕ್ಳು ನಿಂತಿದ್ದಾರೆ. ಇವರಿಗೆಲ್ಲ ಸರ್ಟಿಫಿಕೇಟ್ ಕೊಟ್ಟಾದ್ಮೇಲೆ ಇವ್ರು ಹಿಂದೆ ಹೋಗ್ತಾರೆ ಮತ್ತು ಗಂಡು ಮಕ್ಕಳು ಮುಂದೆ ಬರ್ತಾರೆ. ಅದಕ್ಕೂ ಮೊದಲು ಇಲ್ಲಿ ತರಗತಿಯ ಶಿಕ್ಷಕರಿಗೆ ಹೂವಿನ ಬೊಕ್ಕೆ ಕೊಟ್ಟು ಥ್ಯಾಂಕ್ ಯು ಹೇಳ್ತಿದ್ದಾರೆ ಮಕ್ಕಳು. ಆಯಾ ತರಗತಿಯ ಮಕ್ಕಳು ಬರ್ತಿದ್ದಾರೆ ಅಂತಾಗ ಅವರು ಪೋಷಕರು ಫೋಟೋಗ್ರಾಫರ್ ಜೊತೆನೆ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಫೋಟೋ ತೆಗಿಯೋಕ್ಕೋಸ್ಕರ. ಇದು ಎಲ್ಲ ಕಡೆನೂ ಸರ್ವೇ ಸಾಮಾನ್ಯ. ಪ್ರೋಗ್ರಾಮ್ ಎಲ್ಲ ಮುಗಿಯೋ ಟೈಮಲ್ಲಿ ಎಲ್ಲ ಶಿಕ್ಷಕರು 6 ಸೆಕ್ಷನ್ ಇದೆ ಟೋಟಲ್ UKG ಎಲ್ಲ ಟೀಚರ್ಸು ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಥ್ಯಾಂಕ್ ಯು ಹೇಳ್ತಿದ್ದಾರೆ. ಬಾಯ್ ಮಾಡು ಆಯಿಗೆ ಸನ್ಮಾನ್ ಆಯ್ ಬಾಯ್ ಮಾಡು ಶಿಷ್ಯರ ಬಾಯ್ ಬಾಯ್. ಇವರು ನಮ್ಮ ಪಾಪು ಕ್ಲಾಸ್ನ ಇಂಗ್ಲೀಷ್ ಟೀಚರು ಬಿಲ್ಲಾ ಅಂತ ನಮ್ಮ ಪಾಪುನ ಮಾತಾಡಿಸ್ತಿದ್ದಾರೆ. ನಮ್ಮ ಪಾಪು ಕ್ಲಾಸ್ನ ಟೀಚರ್ಸ್ ಏನು ಮಾಡಿದ್ದಾರೆ, ಕೇಕ್ ತೊಗೊಂಬಂದಿದ್ದಾರೆ. ಸೇಮು ಗ್ರ್ಯಾಜುಯೇಷನ್ ಡೇಗೆ ಯಾವ ಥರ ಬೇಕೋ ಅದಕ್ಕೆ ತಕ್ಕಂಗೆ ತಂದಿದ್ದಾರೆ ಕೇಕ್ನ. ಅದಕ್ಕೆ ಸ್ಟಿಕ್ ಮಾಡಿರೋ ಗೊಂಬೆಗಳ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಆಯ್ಕೆ ಮಾಡಿ ತಂದಿದ್ದಾರೆ ಅಂತ.
ಇಲ್ಲಿ ಫಸ್ಟ್ಲೇ ನಮ್ಮ ಪಾಪದು ಕೇಕ್ ಇದೆ, ಬಟ್ ಸನ್ಮಯ್ ಮಹೇಂದ್ರ ಅವ್ರ ಹೆಸರು ಪಪ್ಪನ ಹೆಸರು ಬರೆದ್ಬಿಟ್ಟಿದ್ದಾರೆ ಮಹೇಂದ್ರ ಅಂತ. ಫೈನಲಿ ಕ್ಲಾಸ್ ಅವರೆಲ್ಲ ಒಂದು ಫೋಟೋ ಲಾಸ್ಟ್ ಫೋಟೋ ತಗೋತಾ ಇದ್ದಾರೆ. ಗ್ರ್ಯಾಜುಯೇಷನ್ ಫೋಟೋಶೂಟ್ ಎಲ್ಲ ಆಗೋಗಿದೆ, ಅದ್ರದ್ದು ಕೂಡ ಒಂದು ಸಪ್ರೇಟಾಗಿ ಬ್ಲಾಗ್ ಮಾಡಿ ಹಾಕ್ತೀನಿ ಅದ್ರದ್ದು ವಿಡಿಯೋಸ್ ಎಲ್ಲ. ಪೇರೆಂಟ್ಸ್ ಗ್ರೂಪಲ್ಲಿ ಎಲ್ಲ ಮಕ್ಕಳದು ಥ್ಯಾಂಕ್ಸ್ ಗಿವಿಂಗ್ ವಿಡಿಯೋ ಮಾಡಿ ಕಳ್ಸೋಣ ಟೀಚರ್ಗೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಪಾಪದು ವಿಡಿಯೋ ಮಾಡಿ ಕಳ್ಸೋಣ ಅಂತ ಹೋಗ್ತಾ ಇದ್ದೀನಿ ಈಗ. I love you all. 老师好，我是薛青老师。这4年给我的经历，我毕业了，我会祝晴晴老师越来越美丽，祝王老和晴晴老师是张一伟，亲爱的王老师、晴晴老师，王老师、晴晴老师，亲爱的琪琪老师，童年很短，琪琪老师好，我是蛋蛋魏琪，亲爱的王老师、晴晴老师。感谢晴晴老师、王老师、阿姨陪伴我，天天开心。杨幸福小朋友的年年有余，陪伴我们4年。谢谢王老师、晴晴老师，多照顾我，让我们从小长大。第一次录，谢谢你们。我是大3班的王老师。大家好，我是徐晶晶，2年高照顾我要上1年级。王老师，感谢你们和晴晴老师，谢谢老师们给我们。ಗ್ರ್ಯಾಜುಯೇಷನ್ ಡೇ ಎಲ್ಲ ತುಂಬ ಚೆನ್ನಾಗಾಯಿತು. ಮುಂಚೆ ಎಲ್ಲ UKG ಗ್ರ್ಯಾಜುಯೇಷನ್ ಡೇ ಮಾಡ್ತಾರೆ ಅಂದರೆ ಇದೆಲ್ಲ ಬೇಕಾ ಅಂತ ಅನಿಸ್ತಿತ್ತು. ಇವಾಗ ನನಗೆ ಒಂದು ಮಗು ಆದಮೇಲೆ ಅವ್ನಿಗೆ UKG ಗ್ರ್ಯಾಜುಯೇಷನ್ ಡೇ ಮಾಡ್ತಿದ್ದಾರೆ ಅಂದರೆ ತುಂಬ ಖುಷಿ ಆಗ್ತಿದೆ. ನಮ್ಮ ಪಾಪುಗೊಂದು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದಾನೆ, ಇನ್ನು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಲಗಿಸ್ಬೇಕು ಅವ್ನಿಗೆ ಈಗ. ಇದು ಗ್ರ್ಯಾಜುಯೇಷನ್ ಡೇ ಹಿಂದಿನ ದಿನ ಅವರು ಶಾಲೆಯಲ್ಲಿ ಉಳಿಸ್ಕೊಂಡಿದ್ರಲ್ಲ ಮಕ್ಕಳನ್ನ, ಅವತ್ತು ನಡೆದಂಥ ಆಕ್ಟಿವಿಟೀಸ್ ವಿಡಿಯೋ ಇದು. ಇಂಟ್ರೆಸ್ಟ್ ಇರೋರು ಈ ವಿಡಿಯೋ ಕೂಡ ನೋಡಿ, ಚಿಕ್ಕದಾಗಿ ಹಾಕಿದ್ದೀನಿ. ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಮೆಚ್ಚುಗೆ ಇರಲಿ, ಮತ್ತು ಇಂದ ನನ್ನ ಚಾನಲ್ಗೆ ಹೊಸಬ್ರಾಗಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನದ ಹೊಸ ವಿಡಿಯೋದೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.